ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ನಾವು ಮೇಲ್ಕೋಟೆಗೆ ಹೊರಟಿದ್ದೀವಿ. ವೆಕೇಷನ್ಸ್ ಇರೋದ್ರಿಂದ ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾನೆ ಮಕ್ಕಳು ಅಂದರೆ ಇವಾಗಿರೋ 3 ಜನ. ನಮ್ಮ ಬಾವನ ಮಕ್ಕಳು ಅಲ್ಲಿ ಒಬ್ಬ ಇದ್ದಾನೆ, ಮಗಳಿಲ್ಲ. ನಮ್ಮ ಅತ್ತಿಗೆ ಅವರೂ ಇಲ್ಲ. ಅವರಿಬ್ಬರೂ ಸೇರ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ಕೊಂಡು ಹೊರಟಿರ್ತಿದ್ರು. ನಾವು ಮೇಲ್ಕೋಟೆಗೆ ಹೋಗಿದ್ದೆ, ಯಾಕಂದರೆ ಲಾಸ್ಟ್ ವ್ಲಾಗ್ನಲ್ಲೂ ನಾನು ತೋರಿಸಿದ್ದೆ ಮೇಲ್ಕೋಟೆ. ಈ ಸಲ ನಾವು ಧನುಷ್ಕೋಟೆಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ವಿ. ನಾವು ನೋಡೇ ಇರಲಿಲ್ಲ ಇದುವರೆಗೆ. ಒಂದು ಸಲನಾದರೂ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ನೋಡೋದಕ್ಕೆ ಹತ್ರನೇ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ಅಲ್ಲಿ ಏನಂದರೆ ಸ್ಟೆಪ್ಸ್ ಇಲ್ಲ, ಬಂಡೆನಲ್ಲೇ ಮೆಟ್ಲು ಮಾಡಿದ್ದಾರೆ. ಹಾಗೆ ಕಲ್ಲುಗಳ ಮೇಲೆ ನಡ್ಕೊಂಡು ಬರಬೇಕು. ಪಾಪ ನಮ್ಮ ಅತ್ತೆಗೂ ಆಗದೆ ಇದ್ರೂ ನಮಗೋಸ್ಕರ ಹತ್ಕೊಂಡು ಬಂದರು. ಹಾಗೆ ಹತ್ಕೊಂಡು ಬರ್ತಾನೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ನೇಚರು, ಅಲ್ಲಿ ಸುತ್ತ ಬೆಟ್ಟ ಗುಡ್ಡಗಳು ನೋಡಿದ್ರೇ ಒಂಥರ ಖುಷಿಯಾಗುತ್ತೆ. ತುಂಬ ಜನನೇ ಬರ್ತಾಯಿದ್ರು. ನಾವು ಎಷ್ಟೊಂದು ಸಲ ಮೇಲ್ಕೋಟೆಗೆ ಹೋಗಿನೂ ಕೂಡ ನಾವು ಅಲ್ಲಿಗೆ ಹೋಗಿರಲಿಲ್ಲ. ಈ ಸಲ ಹೋಗೋಣ ಅಂತಲೇ ಹೋಗಿದ್ದಕ್ಕೆ ಏನೋ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಕಡೆನೂ ಬಂಡೆ ಕಲ್ಲುಗಳು, ಇದನ್ನೇ ದಾರಿ ಮಾಡಿದ್ದಾರೆ ನೋಡಿ. ಇಲ್ಲಿನೂ ಎಲ್ಲೂ ಸ್ಟೆಪ್ ಇಲ್ಲ. ಅವಾಗೆಲ್ಲ ನಮ್ಮ ಅತ್ತೆಯವರು ಹೋಗಿರೋಂಥ ಟೈಮ್ನಲ್ಲೆಲ್ಲ ಅವರು ಇದರಲ್ಲೇ ಕೈ ಹಿಡ್ಕೊಂಡು ಹತ್ತಕ್ಕಾಗದೇ ಇರೋ ಥರ ಹೋಗ್ತಿದ್ರಂತೆ. ಈಗ ಹಾಗಿಲ್ಲ, ಸೈಡಲ್ಲಿ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೋದು. ಅದೇ ನಮ್ಮತ್ತೆ ಹೇಳ್ತಾಯಿದ್ರು, ಮೊದಲೆಲ್ಲ ನಮ್ಗೆ ಆ ಥರ ಇರಲೇ ಇರಲಿಲ್ಲ. ಮೊದಲೆಲ್ಲ ಆ ಥರ ಇರಲೇ ಇರಲಿಲ್ಲ. ಇವಾಗ ಪರವಾಗಿಲ್ಲ, ಹತ್ಕೊಂಡು ಹೋಗೋರಿಗೆ ಆರಾಮ್ಸೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ನೋಡಿ, ಇಷ್ಟೇ ಜಾಗ ಇರೋದು ಇಳ್ಕೊಂಡು ಹೋಗೋದಕ್ಕೆ. ಎಲ್ಲದಕ್ಕೆ ಸ್ವಲ್ಪ ಹೋಗೋರು ಹತ್ತೋರಿಗೆ ದಾರಿ ಮಾಡಿಕೊಟ್ಟು ಸೈಡ್ನಲ್ಲಿ ನಿಂತ್ಕೊಂಡು ಇನ್ನು ಮಿಗ್ದವ್ರು ಹೋಗ್ತಾರೆ. ನೋಡಿ, ನಮ್ಮ ಅತ್ತೆ ಇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರು ಅವ್ರ ಮಮ್ಮಿ ಕೈ ಹಿಡ್ಕೊಂಡು ಇಳಿಸ್ತಾ ಇದ್ದಾರೆ. ಏನೇ ಅಂದರೂ ಭಯ ಇರುತ್ತೆ ಅದು, ಯಾಕಂದರೆ ಬಂಡೆನಲ್ಲೇ ಅದು ಕಲ್ಲುಗಳು ಇದನ್ನು ಮಾಡಿದಾರಲ್ವ ಸ್ಟೆಪ್ಪು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂಸ್. ನೋಡಿ, ತುಂಬಾ ಚೆನ್ನಾಗಿದೆ. ಹೋಗಿ ಮೇಲ್ಕೋಟೆಗೆ ಹೋದವಾಗ ಯಾರೆಲ್ಲ ಮಿಸ್ ಮಾಡ್ಕೊಂಡಿರ್ತೀರ, ಧನುಷ್ಕೋಟೆ ನೋಡಿದೆ, ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ನಿಜಕ್ಕೂ ತುಂಬ ಚೆನ್ನಾಗಿದೆ. ಈಗ ಈ ಬಂಡೆ ಮೇಲೆ ನೀರು ಹೇಗೆ ಬರೋಕ್ಕೆ ಸಾಧ್ಯ ಅಲ್ವಾ? ಈ ಒಂದು ಹಿನ್ನೆಲೆ ಇಲ್ಲದೆ ಇದೆಲ್ಲ ಸಾಧ್ಯನೇ ಇಲ್ಲ. ಸೀತಾಮಾತಾ ಸ್ನಾನ ಮಾಡೋದಕ್ಕೋಸ್ಕರ ನೀರು ಬೇಕು ಅಂತ ಹೇಳಿದ್ದಕ್ಕೆ ರಾಮ ಬಿಲ್ಲು ಹೊಡೆದಿದ್ದು ಜಾಗ ಇದು ಅಂತ ಹೇಳ್ತಾರೆ. ಇದು ನೋಡಿ, ಅಲ್ಲಿ ರಾಮ, ಸೀತಾ, ಲಕ್ಷ್ಮಣ ಎಲ್ಲ ಇದ್ದಾರೆ. ಅಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಆಗಿದೆ. ಮತ್ತು ಇಲ್ಲಿ ಯಾವಾಗಲೂ ನೀರು ಇರುತ್ತಂತೆ. ಹೇಗೆ ಬರೋಕ್ಕೆ ಸಾಧ್ಯ? ಮಳೆಗಾಲದಲ್ಲೇನೋ ಮಳೆ ಬಂತು, ನೀರು ನಿಲ್ತು ಅಂತಲೇ ಹೇಳ್ಬೋದು. ಬಟ್ ಅದು ಎಲ್ಲ ಟೈಮನ್ನಲ್ಲೂ ಹಾಗೇ ಇರುತ್ತಂತೆ. ಇಲ್ಲಿ ಕೆಳಗಡೆ ಹನುಮಂತನ ದೇವಸ್ಥಾನ ಇದೆ. ಮತ್ತು ಈ ಒಂದು ಸ್ಟ್ರೆಚ್ಚರ್ ನೋಡಿ, ಇಲ್ಲಿ ಏನು ನಿಮಗೆ ಈ ಬಂಡೆ ಕಾಣ್ತಾ ಇದೆ, ನಮಗೆ ಅದು ಫೀಲ್ ಆಗ್ತಿರೋದು ಅದು ಹನುಮಂತನ ನೋಡ್ದಂಗೆ ಆಗ್ತಿದೆ. ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಅದು ಯಾರೂ ತಂದು ಕೂರಿಸಿರೋದಲ್ಲ, ಮತ್ತೊಂದಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗೂ ಹನುಮಂತ ಅಲ್ಲಿದ್ದಾರೆ. ರಾಮ ಸೀತಾ ಬಂದು ಹೋಗಿದ್ದ ಜಾಗನೇ ಇದು. ಅಷ್ಟು ನಂಬಿಕೆ ಇದೆ. ಮತ್ತು ಅವ್ರು ಬಂದು ಹೋಗಿದ್ದಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಪ್ರೂಫ್ಸ್ ಇದೆ. ಸೊ ನಾವು ಅಲ್ಲಿ ಕೂತಿದ್ದಾಯಿತು. ಮತ್ತು ಎಲ್ಲ ಹೊರಡ್ತಾಯಿದ್ರು, ಯಾಕಂದರೆ ಸಂಜೆ ಆಗ್ತಾಯಿತ್ತಲ್ಲ, ಎಲ್ಲ ಹೊರಡ್ತಿದ್ದಾರೆ. ಇನ್ನು ಮತ್ತೆ ಎಳ್ಕೊಂಡು ಹೋಗೋದು ಇದಾಗುತ್ತೆ ಅಂಥೇಳಿ. ಹಾಗೆ ಅದೊಂದು ವ್ಯೂ ಪಾಯಿಂಟ್ ಥರ ಅದು, ಅಲ್ಲಿ ಕಾರ್ನರ್ ಎಲ್ಲ ನಿಂತ್ಕೊಂಡು ಫೋಟೋಸ್ ತೊಗೊತಾಯಿದ್ರು. ನಾವು ಹೋಗ್ಬೇಕಾದ್ರೆ ನೋಡಿ ಫುಲ್ ರಶ್ ಇತ್ತಲ್ವ, ಹಾಗಾಗಿ ಬರುವಾಗ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಮಕ್ಕಳಂತೂ ಬೇಗ ಬೇಗ ಮುಂದೆ ಬಂದುಬಿಡ್ತಿದ್ರು. ನಮ್ಗಳಿಗೆಲ್ಲ ಸ್ವಲ್ಪ ನಿಧಾನವಾಗಿ ಬರಬೇಕು. ಅದಕ್ಕೆ ಏನು ರೆಸ್ಟ್ ಮಾಡ್ತಾಯಿದ್ದೀರಾ ಅಂದರೆ ಇಲ್ಲ, ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂಥೇಳಿ ಹೇಳಿದ್ರು. ಮತ್ತು ಅಲ್ಲಿ ಇಳಿಯೋಷ್ಟೊತ್ತಿಗೆ ಸಾಕಾಯಿತು. ಅಲ್ಲಿಂದ ಹೊರಟ್ವಿ ಮೈಸೂರು ಕಡೆಗೆ. ಬರುವಾಗಲೇ ಪಾಂಡವಪುರದ ಹತ್ರ ಹೋಟೆಲ್ ರಾಜ್ಕುಮಾರ, ಅಲ್ಲಿಗೆ ಹೋಗೋಣ ಅಂತ ಒಂದು ಕಾಫಿನ ಕುಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಅಷ್ಟೇನು ರಶ್ ಇರಲಿಲ್ಲ ಅಂದ್ಕೊಂಡು ಇಲ್ಲೇ ಕುಡ್ಕೊಂಡು ಹೋಗೋಣ
ಏನೋ ಒಂಥರ ಅಲ್ಲ, ಎಲ್ಲಾದರೂ ಹೊರಗಡೆ ಹೋಗಿ ಬಂದವಾಗ ಈವ್ನಿಂಗ್ ಟೈಮ್ ಒಂದು ಸ್ನ್ಯಾಕ್ಸ್, ಒಂದು ಕಾಫಿ ಏನಾದರೂ ಬೇಕು ಅಂತ ಅನಿಸ್ಬಿಡುತ್ತೆ. ಆಗ ಅಲ್ಲಿಗೆ ಬಂದು ಅಲ್ಲಿ ಮಾಡಿರೋಂಥ ಅಂಬಾರಿ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಮಾಡ್ಕೊಂಡ್ವಿ. ಮಕ್ಕಳು ಖುಷಿ, ಏನದು ದಂತನೇ ತೆಗೆದುಬಿಡ್ತೀನಿ ಅನ್ನೋ ಥರ ಹೋಗ್ತಿದ್ರು 3 ಜನ. ಅದಕ್ಕೆ ನಮ್ಮ ಭಾವ, ನಮ್ಮ ಮನೆಯವರೆಲ್ಲ ಮುರಿದ್ಗಿರ್ದ್ಬಿಟ್ಟಿರೋ ಹುಷಾರು ಅಂತ ಹೇಳ್ತಾಯಿದ್ರು. ಮತ್ತು ಅಲ್ಲಿಂದ ನಮ್ಮ ಪವರ್ ಸ್ಟಾರ್ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿರೋದ್ರಿಂದ ಎಲ್ಲರಿಗೂ ಅಚ್ಚುಮೆಚ್ಚು ಅಪ್ಪು. ಹಾಗಾಗಿ ಹೋಗಿ ಅಲ್ಲೂ ಒಂದು ಫೋಟೋ ವಿಡಿಯೋ, ಅವ್ರ ಹೆಸರಿಗೇ ನಾವು ಅಲ್ಲಿಗೆ ಹೋಗೋಕ್ಕೆ ಮನಸ್ಸಾಗತ್ತೆ. ಗಂಧದ ಗುಡಿ ಆಗ್ಬೋದು, ಇದ್ರ ಪಕ್ಕನೇ ಗಂಧದ ಗುಡಿ ಇದೆ. ಹೋಟೆಲ್ ರಾಜಕುಮಾರ, ಇಲ್ಲಿ ನೋಡಿ ಡಾಲ್, ಇದನ್ನೆಲ್ಲ ನೋಡ್ಕೊಂಡದೇ ಇಲ್ಲೇನೋ ನೋಡಿಲಿ, ಇದನ್ನು ಬಿಡಲಿಲ್ಲ, ಕೊನೆಗೆ ಜಿಂಕೆನ ಇಟ್ಟಿದ್ದಾರೆ. ಅದನ್ನು ಹೋಗಿ ಒಂದು ಸಲ ಮುಟ್ಟಿ ಬರ್ತೀವಿ ಅಂತ ಹೇಳಿ ನನ್ನ ಮಗನೇ ಓಡ್ದ. ಫಸ್ಟ್ ಹತ್ತಕ್ಕೆ ಹೋಗ್ತಿದ್ದ ಅವನು. ನಮ್ಮಮ್ಮ ನಮ್ಮ ಅತ್ತೆಯವರೆಲ್ಲ ಕೂಕೊಂಡ್ರೆ ಇಳಿಯೋ ಕೆಳಗೆ ಅಂತ. ಸರಿ ಒಳಗೆ ಹೋದ್ವಿ. ಲೈಟಾಗಿ ಒಂದು ಪ್ಲೇಟ್ ಗೋಬಿ ಮತ್ತು ಕಾಫಿ, ಮಕ್ಕಳಿಗೆ ಹಾಲು ಇಷ್ಟು ಕುಡ್ಕೊಂಡು ಇನ್ನೇನು ಸಿಗುತ್ತೆ ಇಲ್ಲಿ ಅಂದ್ಕೊಂಡದನ್ನೇ ಅಂದ್ವಿ. ಬೇಡ ಇಷ್ಟೊತ್ತಲ್ಲಿ ಏನು ಬೇಡ, ಕಾಫಿ ಕುಡ್ಕೊಂಡು ಹೊರಡೋಣ ಅಂತ. ನೋಡಿ ಎಲ್ಲ ಖಾಲಿನೇ ಇತ್ತು. ನಾವು ಬಂದವಾಗ ಇನ್ನೂ ಸ್ವಲ್ಪ ಬೆಳಕು ಥರ ಇತ್ತು ನೋಡಿ. ಇವಾಗ ಆಗಲೇ ಸೂರ್ಯ ಮುಳುಗೋ ಟೈಮ್ ಆಯಿತು. ಕೆಲವರೆಲ್ಲ ಬರ್ತಾಯಿದ್ರು. ಇವ್ರುಗಳು ಏನೇ ಹೋಗಿ ಎಲ್ಲೇ ಹೋದ್ರೂ ಅವರಿಗೆ ಆಟ ಆಡೋದಕ್ಕೆ ಅಂತಲೇ ಸ್ವಲ್ಪ ಹೊತ್ತು ಟೈಮ್ ಕೊಡಬೇಕು. ಇಲ್ಲ ಅವರಿಗೆ ನೀವು ಎಲ್ಲಿ ಕರ್ಕೊಂಡು ಹೋಗಿ ಬಂದರೂ ಅವ್ರಿಗೆ ಸಮಾಧಾನನೇ ಇರೋದಿಲ್ಲ. ಇವನು ಉಯ್ಯಾಲೆ ಮೇಲೆ ಕೂತ ಅಲ್ಲೆಲ್ಲ ಹೋದ್ರು, ಅಲ್ಲಿ ಸ್ಲೈಡು ಸ್ವಿಂಗ್ ಇದೆ, ಅಲ್ಲಿ ಆಡ್ತೀವಿ ಅಂದ್ಕೊಂಡು ಅವ್ರು ಓಡೋದ್ರು. ಕೊನೆಗೆ ಇವನು ಓಡ್ದ, ನಾನು ಹೋಗ್ತೀನಿ ಅಂತ ನಮ್ಮ ತೇಜು. ನೋಡಿ ಇಲ್ಲೂ ಎಂಟ್ರೆನ್ಸ್ ಹತ್ರನೂ ನಮ್ಮ ಮೈಸೂರು ಅಂಬಾರಿ ಹೊರಟಿರೋಂಥ ಅರ್ಜುನ ಮತ್ತು ನಮ್ಮ ಪುನೀತ್ ಅವ್ರದ್ದು ಫ್ಲ್ಯಾಗು ಎಲ್ಲ ಇದೊಂಥರ ಅಟ್ರ್ಯಾಕ್ಷನ್ನು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಹಸು ಕರು ಹಾಕಿದ್ದಾರೆ, ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಹೋಗೋ ರೋಡಲ್ಲಿ ನೀವು ನೋಡಿರ್ತೀರಲ್ವ, ಪಾಂಡವಪುರಕ್ಕೆಲ್ಲ ಹೋಗಿ ಬರೋ ಟೈಮ್ನಲ್ಲಿ ಮೇಯ್ನ್ ರೋಡಲ್ಲೇ ಕಾಣುತ್ತೆ. ನಮ್ಮ ಅತ್ತೆಯವರು ಅವ್ರು ನಾಡಿಸ್ಕೊಂಡು ಬಂದ್ರಪ್ಪ, ನಾವು ಕೂತಿರ್ತೀವಿ ಅಂತ ಹೇಳಿದ್ರು. ಸೊ ಮಕ್ಕಳಿಲ್ಲಿ ಇದು ಡಕ್ಕಳ ಮೇಲೆ ಕೂತ್ಕೊಂಡು ಇದು ಮಾಡಿದ್ರು. ನಮ್ಮ ಮನೆಯವರು ಆಟ ಆಡಿಸ್ಕೊಂಡು ಅವ್ರಿಗೆ ಒಂದಾದ್ಮೇಲೆ ಒಂದು ಅಲ್ಲಿ ಎಷ್ಟು ಆಟದ್ದಿದೆ ಅಷ್ಟರಲ್ಲೂ 2 ಸೆಕೆಂಡ್ ಆದರೂ ಅವ್ರು ಆಟ ಆಡಬೇಕು, ಇಲ್ಲ ಅವ್ರಿಗೆ ಸಮಾಧಾನನೇ ಆಗಲ್ಲ ನೋಡಿ. ಅಲ್ಲಿನೂ ಉಯ್ಯಾಲೆ ಆಡಿದ್ದಾಯಿತು, ಇವಾಗ ಇಲ್ಲೂ ಬೇಕು ಇವರಿಗೆ. ಫೈನಲಿ ಇಲ್ಲಿ ಮುಗಿಸ್ಕೊಂಡು ಇವಾಗ ಸ್ಲೈಡಿಗೂ ಹೋಗೋದು ಇವರು ನೋಡಿ. ಒಬ್ಬರಿಂದ ಒಬ್ಬರು 3 ಜನನೂ ಒಂದು ರೌಂಡು. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲೆಲ್ಲ ಇವರು ನೀಟಾಗಿ ಇಟ್ಟಿದ್ದಾರೆ, ಮಕ್ಕಳು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೀಸಾನು ಇತ್ತು. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಅನ್ನೋಕ್ಕೆ ಶುರು ಮಾಡಿದ್ರು ನೋಡಿ. ಅಲ್ಲಿ ಸೀಸಾಗೂ ಬಂದರು. ಒಂದು 2 ಮಿನಿಟ್ಸ್ ಆದರೂ ಅವ್ರು ಎಲ್ಲದರಲ್ಲೂ ಆಟ ಆಡಬೇಕು. ಅವ್ರು ಆಟ ಆಡೋ ತನಕ ಅವ್ರಿಗೆ ಸಮಾಧಾನನೇ ಇಲ್ಲ. ಇಲ್ಲಿ ಆಡಿದ್ದೆ ಒಂದು ಏನಾಯ್ತಂದರೆ ಇಲ್ಲಿ ಡಕ್ಗಳಿದ್ದಾವೆ ನೋಡಿ. ಇಲ್ಲಿ ಆ ಡಕ್ ನೋಡಿ ನನ್ನ ಮಗ ಓಡ್ದ, ಆ ಡಕ್ಕಿದೆಮ್ಮ ಹಿಡ್ಕೊತೀನಿ ಅಂತ. ಅಲ್ಲಿ ನೋಡಿ, ಅಲ್ಲಿ ಇದ್ರ ಜೊತೆ ಇನ್ನೂ ಒಂದು ಬರುತ್ತೆ ಈಗ, ವೈಟ್ ಡಕ್ ಇಲ್ಲಿದೆಯಲ್ಲ ಇದು. ಈಗ ಇದು ಎರಡೂ ಸುಮ್ಮನೆ ಅದ್ರ ಪಾಡಿಗೆ ಅದು ಹೋಗ್ತಿದ್ರೆ ನನ್ನ ಮಗ ತರಲೇ ಬಿಡಲಿಲ್ಲ, ಓಡ್ದ ಹಿಂದೆ. ಅದಕ್ಕೆ ಸಿಟ್ಟು ಬಂದಿದ್ದೆ. ಆ ಬ್ಲ್ಯಾಕ್ ಕಲರ್ನ ನೋಡಿ ಇವಾಗ ನನ್ನ ಮಗನ್ನ ಹಟ್ಟಿಸ್ಕೊಂಡು ಬರುತ್ತೆ. ಅದು ಹಟ್ಟಿಸ್ಕೊಂಡು ಬಂದಿದ್ದೆ. ನಮ್ಮ ತೇಜ ಎರಡನ್ನೂ ಓಡಿಸ್ತೀನಿ ನಾನು ಇವಾಗ ಅಂದ್ಕೊಂಡು ನೋಡಿ. ಅಲ್ಲಿ ಓಡಿಸೇ ಬಿಟ್ಟ ಅವನು. ನಾ ಓಡಿಸ್ದೆ ಅಂದ್ಕೊಂಡು. ಇದೆಲ್ಲ ಮುಗಿಸ್ಕೊಂಡು ನಾವು ಮೈಸೂರು ಕಡೆಗೆ ನಮ್ಮ ಪಯಣ ಬೆಳೆಸಿದ್ವಿ. ಅದಕ್ಕೆ ನಮ್ಮ ಅತ್ತೆ ನೀನು ಇಲ್ಲೇ ಇರೋ ವೀಡಿಯೋ ಮಾಡ್ಕೊಂಡು ನಾವು ಹೊರಡ್ತೀವಿ ಅಂತ. ಹೌದಾ, ಹೊರಡಿ ನೀವೆಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ. ಮಕ್ಕಳೆಲ್ಲ ಹಿಂದೆ ಕೂತರು, ನಮ್ಮಮ್ಮ ಅವರು ಕೂತರು ಮಧ್ಯ, ಭಾವ ಮುಂದೆ, ನಾನು ಆ ಸೈಡ್ ಬರಬೇಕು ಇವಾಗ.
ನಮ್ಮನೆಯವ್ರು ಕೇಳ್ತಿದ್ದಾರೆ ಇವಾಗ ಏನು ನೀನು ಬರ್ತೀಯಾ ಇಲ್ವಾ, ಇಲ್ಲೇ ಇದ್ಬಿಡ್ತೀಯಾ ಅಂತ. ಹ್ಞೂ ಅಂದರೆ ಹೋಗ್ತೀರಾ ಅಲ್ವಾ ಅಂದರೆ ಹ್ಞೂ ಮತ್ತೆ ಹೋಗ್ತಾ ಇರೋದೆ ಅಂತ ಹೇಳಿದ್ರು. ನೋಡಿ, ನಮ್ಮ ಪುಟ್ಟ ವ್ಲಾಗ್ ಇಷ್ಟ ಆಗಿತ್ತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.